ಇನ್ನೊಂದು ಚೈತ್ರನ್ ಮೇಲೆ ಒಂದು ದೊಡ್ಡ ಆರೋಪ ಬರುತ್ತೆ ಮನೆಯಲ್ಲಿ, ನಂಬಿಕೆ ದ್ರೋಹ. ಅದು ಯಾವ ಕಾರಣಕ್ಕೆ ಅಂದ್ರೆ, ಶಿಶಿರ್ ಅವ್ರ ಜೊತೆ ನೀವು ಆ ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡಿ ನಾನು ತ್ರಿವಿಕ್ರಮ್ ಜೊತೆಗೆ ಆಡ್ತೀನಿ ಅಂತ ಹೇಳಿದ್ದು. ಅದು ಅವ್ರು ಅವರ ನಿಮ್ಮನ್ನ ಸೇವ್ ಮಾಡಿರ್ತಾರೆ, ಅದೊಂದು ಇಮೋಷನಲ್ ಆಂಗಲ್ ತಗೊಂಡಿತ್ತು. ಅದು ಯಾಕೆ ಚೈತ್ರ ಅವರ ನಿರ್ಧಾರ ಮಾಡಿದ್ ಯಾಕೆ? ಶಿಶಿರ್ನ ಆ ಟೈಮಲ್ಲಿ ಬಿಟ್ಕೊಡೋ ಅಂತ ನಿರ್ಧಾರ ಮಾಡಿದ್ ಯಾಕೆ ಅಂತ? ಅದೊಂದು ದೊಡ್ಡ ಇದು. ನಾನು ಎಪಿಸೋಡ್ ನೋಡಿರೋರಿಗೆ ಅದು ಅರ್ಥ ಆಗಿಲ್ವ ಏನೋ ನನಗೂ ಇನ್ನೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಾವು ಕನ್ಫೆಷನ್ ರೂಮ್ ಒಳಗಡೆ ಹೋಗಿ ಜೋಡಿಯನ್ನು ಮುರಿದುಕೊಂಡು ನೀವು ಬೇರೆಯವರೊಂದಿಗೆ ಇದು ಮಾಡ್ಬೋದು, ಟ್ರಂಪ್ ಕಾರ್ಡ್ ಆಟಗಾರ ಬರ್ತಾನೆ ತ್ರಿವಿಕ್ರಮ್ ಅಂದಾಗ ನಾನೇನು ಅನ್ಕೊಂಡಿದ್ದು, ನಾನೇನು ಜೋಡಿ ಮುರಿದುಕೊಂಡು ಶಿಶಿರನ್ನ ಆಟಿಂದ ಹೊರಗಡೆ ಇರ್ತಾರೆ ಅದೆಲ್ಲ ನಂಗೆ ತಲೆನಲ್ಲೇ ಇಲ್ಲ. ನಾನು ಇಮಿಡಿಯೇಟ್ಲಿ ಒಪ್ಕೊಳ್ತೇನೆ, ಓಕೆ ಬಿಗ್ ಬಾಸ್ ಅಂತ. ಬೇರೆಯವ್ರ ಥರ ಯೋಚನೆ ಮಾಡೋದು, ಥಿಂಕ್ ಮಾಡೋದು ಏನು ಮಾಡಲ್ಲ. ಇದು ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅಂತ ಕೇಳಿದ್ರೆ, ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಆನ್ಸರ್ ಬರ್ತೀವಿ ಗೊತ್ತಾ, ಆ ಥರದ ಪರಿಸ್ಥಿತಿ. ತುಂಬ ಸೀರಿಯಸ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಒಂದು ಪ್ರಶ್ನೆನೂ ಕೇಳಲ್ಲ ಬಿಗ್ ಬಾಸ್ನ ನಾನು. ಇದು ಬಿಗ್ ಬಾಸ್ ಇದು ಹಿಂಗೆ, ಇವ್ರು ಆಟದಿಂದ ಹೊರಗಡೆ ಇರ್ತಾರೆ, ಇವ್ರ ಜೊತೆಗೆ ನಂಗೆ ಇನ್ಮೇಲೆ ಆಟ ಆಡೋಕ್ಕಿರಲ್ವಾ, ಏನು ಕೇಳಲ್ಲ ನಾನು. ಹಾಂ ಸರಿ, ನನ್ನ ತಲೆನಲ್ಲಿ ಏನಿತ್ತು, ಶಿಶಿರಣ್ಣನೂ ಇರ್ತಾರೆ ಅಂದರೆ ಶಿಶಿರಣ್ಣನಿಗೂ ಈ ಆಯ್ಕೆ ಕೊಡ್ಬೋದು. ಯಾಕಂದ್ರೆ ಬರೀ ಹೆಣ್ಮಕ್ಳಿಗೆ ಏನು ಕೊಡಲ್ಲ ಇದನ್ನ, ಶಿಶಿರಣ್ಣಂಗೂ ಟ್ರಂಪ್ ಕಾರ್ಡ್ ಆಟಗಾರನ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಕೊಡ್ಬೋದು. ನನಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಡ್ತಿದ್ರು, ಎಲ್ಲರೂ ಒಳಗಡೆ ಹೋಗಿ ಬರ್ತಿದ್ರಲ್ಲ. ಹೆಣ್ಮಕ್ಳದ್ದು ಮುಗಿದ್ಮೇಲೆ ಗಂಡು ಮಕ್ಳಿಗೆ ಕೊಡ್ತಾರೆ. ಮತ್ತು ಇದೇನು ಮುಗಿದೋಯ್ತು ಅಂತಿಲ್ಲ, ನಾವೇ ಟೀಮ್ ಆಗಿರೋ ಕಾರಣ ಟ್ರಂಪ್ ಕಾರ್ಡ್ ಆಟಗಾರ ಬರ್ತಾನೆ, ಅವನ ಆಟ ಆದ್ಮೇಲೆ 100 ಪಾಯಿಂಟ್ಸ್ ಬರುತ್ತೆ, ಮುಗಿಸ್ಕೊಂಡು ಹೋಗ್ತಾನೆ. ಅವ್ರ ಜೊತೆಗೆ ಬೆಲ್ಟ್ ಕಟ್ಕೊಂಡು ಇಡೀ ವಾರ ಇಡಬೇಕು, ಆಟ ಆಡಬೇಕು, ಅದರಿಂದ ಅವ್ರ ಕ್ಯಾಪ್ಟನ್ಸಿನ ಹೊರಗಡೆ ಇದು ಯಾವುದು ಗೊತ್ತೇ ಇಲ್ಲ ನನಗೆ. ತೀರಾ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಟಕ್ಕಂತ ಒಪ್ಕೋತೀನಿ. ನನಗೆ ಶೋಭಾ ಶೆಟ್ಟಿ ಬಂದಾಗ ಒಳಗಡೆ ಹೇಳಿದ್ರು, ನಾನು ನೋಡಿ ಶಾಕ್ ಆದೆ, ನೀವು ಟಕ್ಕಂತ ಯೋಚನೆ ಮಾಡಿದ್ರೆ ಟಕ್ಕಂತ ಒಪ್ಕೊಂಡ್ಬಿಡ್ತೀರಿ. ಸೊ ನನಗೆ ಅವಾಗ ಎಲ್ಲೋ ಒಂದ್ ಕಡೆ ಅನುಮಾನ ಬಂತು, ನಿಮ್ಗೆ ಅರ್ಥ ಆಗ್ಲಿಲ್ವೋ ಏನೋ ಅನ್ನೋದು ನನಗೂ ಬಂದಿತ್ತು ಅನುಮಾನ ಅಂತಲೇ ಅಂದಿದ್ರು. ನಿಜವಾಗ್ಲೂ ಅದು ಹಾಗೆ ಆಗಿದ್ದು. ಬಟ್ ಅವ್ರಿಗದು ನಂಬಿಕೆ ದ್ರೋಹ ಅನ್ನೋ ಅಷ್ಟು ಗಂಭೀರವಾಗಿರೋ ಆಪಾದನೆ ಅದರಿಂದ ಬರುತ್ತೆ ಅನ್ನೋದು ಯೋಚನೆನೂ ಇಲ್ಲ. ಶಿಶಿರಣ್ಣನಿಗೆ ಕೊಟ್ಟರು, ಇವರೇನು ಆಯ್ಕೆ ಮಾಡ್ಕೊಂತಾರೆ ಬೇರೆಯವ್ರನ್ನ, ಎಲ್ಲರಿಗೂ ಸಿಗುವಂಥ ಆಯ್ಕೆ, ಹ್ಞೂ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಥರದ್ದು ಯೋಚನೆಯಲ್ಲಿ ಒಂದು ಸುಮ್ಮನೆ ಒಂದು ಫ್ಲೂಕಲ್ಲಿ ತಗೊಂಡಿದ್ದು. ಅದು ಅಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತೂ ಇಲ್ಲ. ಆ್ಯಂಡ್ ಅದು ಶಿಶಿರಣ್ಣನ ಆಟಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೆ ಖಂಡಿತ ನಾನು ಅದನ್ನು ಆಯ್ಕೆ ಮಾಡ್ಕೊಳ್ತೀನಿ. ಓಕೆ, ಇನ್ನು ನೀವು ಯಾವ ತ್ರಿವಿಕ್ರಮ್ನ ಆಯ್ಕೆ ಮಾಡ್ಕೊಂತೀರ ಅಲ್ಲಿ, ಅದೇ ತ್ರಿವಿಕ್ರಮ್ ಮೇಲೆ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಸಿಟ್ಟು ಬರುತ್ತೆ, ಇಬ್ರು ಜಗಳ ಮಾಡ್ಕೊಂತೀರಿ. ಅಂಡ್ ನೀವೊಂದು ಮಾತು ಹೇಳ್ತೀರಿ, ನಾನು ಮನೆಯವ್ರಿಗೆ ಹೇಳ್ತೀನಿ, ನಾನು ಸತ್ರು ಕೂಡ ವ್ಯಕ್ತಿ ಬಂದು ನಾನು ನೋಡ್ಬಾರ್ದು ಅಂತ. ಅಷ್ಟೊಂದು ದ್ವೇಷ ಯಾಕೆ ಬಂತು ಅಂದ್ರೆ, ಅಷ್ಟು ಚೆನ್ನಾಗಿದ್ದವರು, ಅಂಥದ್ದು ಏನಾಗಿತ್ತು ಇಬ್ರು ಮಧ್ಯೆ ಅಂತ? ಕಾರಣ ಅಂದರೆ, ನಾನು ತ್ರಿವಿಕ್ರಮಣ್ಣ ತುಂಬ ಕ್ಲೋಸ್ ಇದ್ವಿ. ಇಡೀ ಮನೆಯಲ್ಲಿ ತ್ರಿವಿಕ್ರಮಣ್ಣನೇ ಯಾವಾಗಲೂ ಹೇಳೋರು, ಭವ್ಯಂಗಿಂತ ಜಾಸ್ತಿ ಮಾತಾಡ್ತಿದ್ದೆ ತ್ರಿವಿಕ್ರಮಣ್ಣ ನನ್ನ ಜೊತೆ. ಯಾಕಂದರೆ ಒಂದು ಎಮೋಷ್ನಲಿ ಮತ್ತು ಸ್ಪಿರಿಚುವಲಿ ನಾವಿಬ್ಬರು ಕನೆಕ್ಟ್ ಆಗಿದ್ವಿ. ಯಾಕಂದ್ರೆ ಅವರು ತುಂಬ ಪ್ರಾಕ್ಟೀಸಸ್ ಮಾಡ್ತಾರೆ, ಗೊತ್ತಿಲ್ಲ, ಹೇಳ್ಕೊಳ್ಳಲ್ಲ ಅವರು. ಸೊ ಆ ವಿಚಾರದಲ್ಲಿ ಮತ್ತು ವೈಯಕ್ತಿಕವಾಗಿ ಅವ್ರು ಯಾವಾಗಲೂ, ಅಕ್ಕ ನಾನು ಹೊರಗಡೆ ನಿನ್ನ ಭಾಷಣ ತುಂಬ ಕೇಳ್ತಿದ್ದೆ, ನಾನು ಒಬ್ಬ ಅಭಿಮಾನಿಯಾಗಿ ನಾನು ನಿನ್ನ ನೋಡ್ತೀನಿ ಅಂತ. ಸೊ ತುಂಬ ಕನೆಕ್ಷನ್ಸ್ ಇತ್ತು ನಮ್ಮ ಜೊತೆ. ಅವ್ರದ್ದು ನರಕಕ್ಕೆ ಬಂದು ದಿನದಿಂದ ಹಿಡಿದು ರಾತ್ರಿ ಹಗಲು ಫುಲ್ ನೈಟ್ ಮಾತಾಡಿದ್ದೆ ನಾವಿಬ್ರು. ಇಡೀ ಮನೆಯವ್ರು ಮಾತಾಡೋರು, ಇವರಿಬ್ರು ಪಳಾರ್ಗಳು ಕೂತ್ಕೊಂಡು ಏನೋ ಮಾತಾಡ್ತಿದ್ದಾರೆ, ಏನೋ ಸ್ಕೆಚ್ ಆಗ್ತಿದ್ದಾರೆ. ತ್ರಿವಿಕ್ರಮಣ್ಣ ಬೇರೆ ಯಾರ ಜೊತೆಗೂ ಮಾತಾಡಿದ್ರೆ ಮಾತಾಡ್ತಿರ್ಲಿಲ್ಲ ಮನೆಯವರು, ನಾನು ತ್ರಿವಿಕ್ರಮಣ್ಣ ಕೂತ್ಕೊಂಡು ಮಾತಾಡ್ತೀವಿ ಅಂತಂದ್ರೆ ಅಷ್ಟು ಇದಿತ್ತು. ಆ್ಯಂಡ್ ಒಂದು ಕ್ಲೋಸ್ ಬಾಂಡಿಂಗ್. ನಾನು ಯಾವಾಗಲೂ ನಾನು ಅಣ್ಣ ಮಾತಾಡ್ತಿರ್ತಿದ್ವಿ, ಯಾವುದೋ ಜನ್ಮದ ಋಣ ಅನ್ಸುತ್ತೆ ಇದು ಅಂತ, ಆ ಥರದ್ದು ಒಂದು ಭಾವನೆ ಇತ್ತು. ಮತ್ತು ಪೊಲಿಟಿಕಲ್ ಪಾರ್ಟಿ ಟಾಸ್ಕ್ ಎಲ್ಲ ಬಂದಾಗ ತ್ರಿವಿಕ್ರಮಣ್ಣ ಪೂರ್ತಿ, ಅಕ್ಕ ನೀನು ಏನು ಹೇಳ್ತೀಯ ನಾನು ಅದನ್ನು ಮಾಡ್ತೀನಿ, ಹೇಳಕ್ಕ. ಒಂದು ಪಾರ್ಟಿ ನೇಮಿಂದ ಹಿಡಿದು ಪಾರ್ಟಿ ಲೋಗೋ ಪ್ರತಿಯೊಂದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿದೆ. ನಾನು ಏನು ಭಾಷಣ ಬರ್ಕೊಡ್ತಿದ್ದನ್ನು ಮಾಡೋರು, ಅಷ್ಟು ನೀಟಾಗಿ ಅವ್ರು ಅದನ್ನು ಫಾಲೋ ಮಾಡೋರು. ಅದೊಂದು ಬಾಂಡಿಂಗ್ ಬೇರೆ ಇತ್ತು. ಆ ಬಾಂಡಿಂಗ್ ನಾಚೆಗೆ ಅವರು ಆಡಿತ್ತು ಒಂದಷ್ಟು ಮಾತುಗಳು. ಫಿಸಿಕಲ್ ಟಾಸ್ಕು ಅಂತ ಬಂದಾಗ ನೀನು ಕೆಳಗೆ, ನಾನಿದ್ದು ನಾನೇ ಮೇಲಿದ್ದೇನೆ ಅಂದಿದ್ದು, ವೈಯಕ್ತಿಕವಾಗಿ ಒಂದಷ್ಟು ಟೀಕೆಗಳು. ಬಿಕಾಸ್ ತ್ರಿವಿಕ್ರಮಣ್ಣನ ಜೊತೆ ನಾನು ತುಂಬ ಶೇರ್ ಮಾಡ್ಕೊಂಡಿದ್ದೆ ಪರ್ಸ್ನಲ್ ಲೈಫ್ ಬಗ್ಗೆ. ಇಡೀ ಮನೆಯಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರೋಷ್ಟು ಪರ್ಸ್ನಲ್ ಲೈಫ್ನ ಬಗ್ಗೆ ತ್ರಿವಿಕ್ರಮಣ್ಣಂಗೆ ಗೊತ್ತಿತ್ತು. ಸೊ ಅದೆಲ್ಲ ಗೊತ್ತಿದ್ದು ಅವ್ರು ಆಡಿದ ಮಾತುಗಳು, ವೈಯಕ್ತಿಕವಾಗಿ ಅವ್ರು ಆಡಿದ ಮಾತು ನಾನು ವಿಕಿರಣದಿಂದ ನಿರೀಕ್ಷೆ ಮಾಡಿರಲಿಲ್ಲ, ಯಾವತ್ತೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಶಿಶಿರಣ್ಣನ ಜೊತೆ ಎಷ್ಟು ಕ್ಲೋಸ್ ಆಗಿದ್ದೆ, ಅದ್ರ 100 ಪಟ್ಟು ತ್ರಿವಿಕ್ರಮಣ್ಣನ ಜೊತೆ ಕ್ಲೋಸ್ ಇದ್ದೆ. ಒಂದು ಪರ್ಸ್ನಲಿ ಒಂದು ಬೇರೆನೇ ಬಾಂಡಿಂಗ್ ನಮ್ಮಿಬ್ಬರು ನಡುವೆ. ನಾನು ಅವ್ರು ನಂಗೆ ಅಕ್ಕ ಅಂತ ಕರೀತಿದ್ರು, ಅವ್ರು ನನಗೆ ವಯಸ್ಸಲ್ಲಿ ಅಣ್ಣ, ದೊಡ್ಡವರಾಗ ಅಣ್ಣ ಅಕ್ಕ ಅಂತ ಕರೀದು, ಅದೊಂದು ಬೇರೆನೇ ಇದಿತ್ತು. ಅದು ಹೊರಗಡೆ ತುಂಬ ಇದಿತ್ತು, ಇಷ್ಟ ಆಗ್ತಿತ್ತು ಅನ್ನೋದೆಲ್ಲ ಅದು ನಮ್ಮ ಮಾತುಗಳಲ್ಲಿ ಇತ್ತು. ಮತ್ತು ನಾನು ಅವ್ರನ್ನ ಲಿಟ್ರಲಿ ತಮ್ಮನ ಥರ ನೋಡ್ತಿದ್ದೆ. ಅವ್ರ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು, ಅವರು ಹೃದಯದಿಂದ ಅಕ್ಕ ಅಂತ ಕರೆಯೋರು. ಸೊ ಅದೆಲ್ಲ ಒಂದು ಕಡೆ ನನಗೆ ಅವ್ರು ವೈಯಕ್ತಿಕವಾಗಿ ಟೀಕೆ ಮಾಡೋದು ತುಂಬ ಬೇಜಾರಾಯಿತು. ಆ್ಯಂಡ್ ಅದನ್ನು ಅವ್ರು ಹೇಳಿದ ಬೇಜಾರು, ಅದನ್ನು ಮನೆಯವ್ರು ಬೇರೆ ಯಾರೋ ಹೇಳಿ ನಾನು ಕೇರು ಮಾಡ್ತಿಲ್ಲ, ಅವ್ರು ಹೇಳಿದ ಬೇಜಾರಾಗಿದ್ದಕ್ಕೆ ತುಂಬ ಅಂದರೆ ತುಂಬ ನೋವಾಯ್ತು. ಅದ್ರ ನಂತರ ಮನೆಯವರೆಲ್ಲರೂ ಅದನ್ನು ಕಾಯ್ತಿದ್ರು. ಎಲ್ಲರೂ ತ್ರಿವಿಕ್ರಮ್ ಆ್ಯಂಡ್ ಚೈತ್ರ ಸಪ್ರೇಟ್ ಆಗಬೇಕು, ಅವರಿಬ್ಬರು ನೋಡಿ ಜಗಳ ಬರಬೇಕು ಅಂತ ಇಡೀ ಮನೆ ಕಾಯ್ತಾ ಇದ್ದಂಗಿತ್ತು. ಜಗಳ ನೆಕ್ಸ್ಟ್ ಮೂಮೆಂಟಿಗೆ ಒಬ್ಬೊಬ್ಬರು ಬಂದು, ಮಂಜಣ್ಣ ಅವರಿವರು ಬಂದು ಹೇಳಿ ಅಕ್ಕ ತ್ರಿವಿಕ್ರಮ್ ಏನು ನಮ್ಮ ಬಗ್ಗೆ ಮಾತಾಡ್ತಿದ್ದೆ ಅಂದರೆ, ಇಡೀ ಮನೆಯವ್ರಿಗೆ ಏನು ಯೋಚನೆ ಇತ್ತು, ನಾನು ತ್ರಿವಿಕ್ರಮಣ್ಣ ತುಂಬ ಹೊತ್ತು ಮಾತಾಡ್ತಿದ್ರಿಂದ ಇವರಿಬ್ರು ಇಡೀ ಮನೆ ಬಗ್ಗೆ ಮಾತಾಡ್ತಾರೆ ಅಂತ. ಬಟ್ ನಾವು ಹಂಗೇನು ಇರಲಿಲ್ಲ, ಹೊರಗಡೆದು ಅದಿದೆ ಮಾತಾಡ್ಕೊಂಡು ಕೂತಿರ್ತಿದ್ವಿ. ಹೇಳಿ ವಿಕ್ಕಿ ಏನು ಮಾತಾಡ್ತಿದ್ದೆ, ಹೇಳಿ ಏನು ಹೇಳಿ, ನಮ್ಮ ಬಗ್ಗೆ ಏನು ಹೇಳಿ, ನಮ್ಮ ಬಗ್ಗೆ ಏನು ಹೇಳಿದ್ದಾನೆ, ಹೇಳಿ 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 ಅಂತ. ಸೊ
ಸೊ ಅದೆಲ್ಲ ಒಂದು ಕಡೆ ಓ ವಿಕಿ ಅಣ್ಣನ ಬಗ್ಗೆ ನನಗಿದ್ದ ಒಪಿನಿಯನ್ಗಳು ಬದಲಾಗೋದಕ್ಕೆ, ನಿಮ್ಮ ಬಗ್ಗೆ ಅವ್ರು ಹಂಗೆ ಅಂದಿದ್ರು, ಅದು ಆ ಟೈಮಿಗೆ ಕರೆಕ್ಟಾಗಿ ಗೌತಮ್ ಇದು ಮಂಜಣ್ಣ ಹೇಳಿದ್ರು ನಿಮ್ಮಿಂದ ದೂರ ಇರಬೇಕು ಅಂತ ತ್ರಿವಿಕ್ರಮ್ ಹೇಳಿದ್ರು, ನೀವು ಚೆನ್ನಾಗಿರೋವಾಗಲೇ ನಿಮ್ಮಿಂದ ದೂರ ಈ ಮನೆಯಲ್ಲಿ ಯಾರಿಂದ ದೂರ ಇರಬೇಕು ಅಂತಂದ್ರೆ ಚೈತ್ರನಿಂದ ದೂರ ಇರಬೇಕು ಅಂತ ತ್ರಿವಿಕ್ರಮ್ ಬೆನ್ನಿಗೆ ಚೂರಿ ಹಾಕೋ ಚಟುವಟಿಕೆನಲ್ಲಿ ಅದಕ್ಕಿಂತ ಮುಂಚೆನೆ ಮಂಜಣ್ಣ ನಂಗೆ ಹೇಳಿದ್ರು. ಸೊ ಅದೆಲ್ಲ ಕೆಲವೊಂದು ಶಾಕ್ ಆಗಿದ್ದಾರೆ, ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿದ್ದನ್ನ ಬೆನ್ನಿಂದ ನನ್ಗೆ ಹಿಂಗೆ ಮಾತಾಡಿದ್ರ ಅನ್ನೋದು ಅವಾಗ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚೆ ನಾವಿಬ್ರು ಕ್ಲೋಸ್ ಇದ್ವಿ ಅಂತ ಯಾರೋ ನಮ್ಮ ಹತ್ರ ಬಂದು ಮಾತಾಡ್ತಿರ್ಲಿಲ್ಲ, ನಮ್ಮಿಬ್ಬರ ಬಗ್ಗೆ ಯಾರು ಏನೂ ಹೇಳ್ತಿರ್ಲಿಲ್ಲ. ಹಿಂಗ್ ಬಂದಾಗ ಎಲ್ಲೋ ಒಂದ್ ಕಡೆ ನಾನು ಕಳಪೆಯಿಂದ ಇಬ್ರಿಗೂ ಕಳಪೆ ಸಿಕ್ಕಿದ್ರಿಂದ ಮತ್ತದೊಂದು ಬಾಂಡಿಂಗ್ ಮತ್ತೆ ಕರೆಕ್ಷನ್ಸ್ ಆಯ್ತು. ಇಡೀ ರಾತ್ರಿ ಕೂತ್ಕೊಂಡು ಮಾತಾಡಿದ್ವಿ, ಮತ್ತೆ ಕೂತ್ಕೊಂಡು ಮಾತಾಡಿದ್ವಿ. ನೀವ್ ಯಾಕೆ ಹಂಗಂದ್ರಿ, ನನ್ನಿಂದ ದೂರ ಇರಬೇಕು ಅಂತ ನೀವು ಹೇಳದಂತೆ, ಕ್ಲೋಸ್ ಆಗಿದ್ರಲ್ಲ ನಾನು ಎದುರಿಗೆ ಹೇಳ್ಬೋದಾಗಿತ್ತು, ಹಿಂದಿನ ಯಾಕೆ ಅಂದ್ರೆ ಅದು ಯಾಕೆ ಹಿಂಗಂದ್ರಿ, ಇದು ಯಾಕೆ ಹಿಂಗಂದ್ರಿ ಅನ್ನೋ ಪ್ರಶ್ನೆ ಮಾಡಿದಾಗ ಅವ್ರಂದ್ರು ಅಕ್ಕ ನಾನು ಕಳಪೆಗೆ ಬಂದು ಕೂತಿರೋದೇ ನಿನ್ನಿಂದ, ನನ್ಗೆ ಈ ಮನೇಲಿ ಒಂದು ಮಾರಲ್ ಸಪೋರ್ಟ್ ಆಗಿದ್ದೆ ನೀನು, ನನ್ನ ಭವ್ಯ ಕ್ಲೋಸ್ ಇದ್ದಾಳೆ ಅಂತ ಅನ್ಕೊಂತಾರೆ, ಬಟ್ ಭವ್ಯ ಚಿಕ್ಕ ಹುಡುಗಿ ತರ ನಂಗೆ ಅವಳ ಹತ್ರ ಏನೂ ಮಾತಾಡ್ಕೊಳಕ್ ಆಗ್ತಿರ್ಲಿಲ್ಲ. ಬಟ್ ನಾನೇನೋ ಶೇರ್ ಮಾಡ್ಬೋದು ನನ್ನ ಭಾವನೆಗಳನ್ನು ಅಂದಿದ್ರೆ ನಾನು ನಿನ್ನ ತಾನೇ ಬಂದು ಶೇರ್ ಮಾಡ್ತಿದ್ದೆ. ಅಮ್ಮಂಗೆ ಹುಷಾರಿಲ್ಲ ಅನ್ನೋ ಭಯ ಇತ್ತು, ನಾನು ಯಾರ ಹತ್ರ ಮಾಡ್ಬೇಕಾಗಿತ್ತು, ನೀನ್ ಬೇರೆ ಜಗಳ ಮಾಡಿ ಕೂತ್ಕೊಂಡಿದ್ದೆ, ನಾನು ನಿನ್ನ ಹತ್ರ ಬಂದು ಮಾತಾಡ್ಬೇಕು ಅನ್ನೋವಾಗೆಲ್ಲ ಮುಖ ತಿರುಗಿಸ್ಕೊಂಡು ಹೋಗ್ತಿದ್ದೆ, ನೀನು ಎಲ್ಲೂ ಮಾತಾಡಕ್ ಸಿಗ್ತಿರ್ಲಿಲ್ಲ. ನೀನು ಇನ್ನ ನಾನು ಬಂದು ಇದು ಮಾಡಿದ್ರೆ ನೀನೆಲ್ಲ ಹೊಡೆದ್ಬಿಡ್ತೀಯೋ, ಸುಮ್ಮನೆ ನಂಗೆ ಶೇಪ್ ಔಟ್ ಆಗುತ್ತೆ ಅನ್ನೋ, ಅದೆಲ್ಲ ಟೆಲಿಕಾಸ್ಟ್ ಆಗಿ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣ ನಾನು ಮಾತಾಡ್ತಿರ್ಲಿಲ್ಲ. ತುಂಬಾ ಸಲ ಅನ್ಸೋದು ನಂಗೆ ಬಂದು ಮಾತಾಡ್ಬೇಕು, ತುಂಬಾ ಕಷ್ಟ ಆಗ್ತಿದೆ ಯಾಕಂತ ಅನಿಸ್ತಿತ್ತು. ಯಾಕಂದ್ರೆ ವಿಕಿ ಅಣ್ಣಂಗೆ ಯಾವಾಗೆಲ್ಲ ಅವ್ರು ಅರ್ತಿದೆ ಬಹಳ ಕಡಿಮೆ, ತುಂಬಾ ಎಮೋಷನಲ್. ಅದೊಂದು ಕಳಪೆಯಿಂದ ಒಟ್ಟು ಇಬ್ರು ಮಧ್ಯೆ ಅದೊಂದು ಮತ್ತೆ ಬಾಂಡಿಂಗ್ ಸರಿ ಆಯ್ತು, ಇದ್ದ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಸರಿ ಆಯ್ತು.